ನಮಸ್ಕಾರ. ಇವತ್ತಿನ ವಿಷಯ ಟ್ರಂಪ್ ಅವರ ಸುಂಕಕ್ಕೆ ಬ್ರೇಕ್ ಹಾಕಿದ ಅಮೆರಿಕ ನ್ಯಾಯಾಲಯ. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಫೈನಾನ್ಷಿಯಲ್ ಎಜುಕೇಶನ್. ಇವತ್ತು ನಾನು 3 ವಿಷಯಗಳನ್ನು ಕವರ್ ಮಾಡ್ತಾ ಇದ್ದೇನೆ. ಮೊದಲನೇ ವಿಷಯ ಟ್ರಂಪ್ ಅವರಿಗೆ ಸಂಬಂಧಿಸಿದ್ದು. ಅಮೆರಿಕದ ಒಂದು ಕೋರ್ಟು ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ ಅವರ ಟ್ಯಾರಿಫ್ ಬಗ್ಗೆ ಬ್ಲಾಕ್ ಮಾಡಿದೆ. ಅದು ಇಫೆಕ್ಟ್ ಆಗಬಾರ್ದು ಅಂತ ಹೇಳಿ. ಯಾಕಂದ್ರೆ ಅವ್ರು ಹೇಳ್ತಾರೆ ಅಮೆರಿಕದ ಪ್ರೆಸಿಡೆಂಟು ಓವರ್ ಸ್ಟೆಪ್ ಮಾಡಿದ್ದಾರೆ, ಅವರ ಅಧಿಕಾರಕ್ಕಿಂತ ಜಾಸ್ತಿ ಅಧಿಕಾರವನ್ನು ಬಳಸ್ಕೊಂಡಿದ್ದಾರೆ. ಇಂಪೋಸಿಂಗ್ ಡ್ಯೂಟೀಸ್ ಆನ್ ಇಂಪೋರ್ಟ್ಸ್ ಫ್ರಮ್ ನೇಷನ್ಸ್ ದಟ್ ಸೆಲ್ ಮೋರ್ ಟು ದ ಯುನೈಟೆಡ್ ಸ್ಟೇಟ್ಸ್ ದೆನ್ ದೇ ಬೈ. ಯಾವ್ಯಾವ ದೇಶಗಳು ಅಮೆರಿಕಕ್ಕೆ ಜಾಸ್ತಿ ಇಂಪೋರ್ಟ್ ಮಾಡ್ತಾವೋ ಆ ಸ್ಟೇಟ್ಗಳಿಗೆ ಒಂದಷ್ಟು ಸುಂಕವನ್ನು ಹಾಕಿದ್ದಾರೆ. ಕೋರ್ಟ್ ಅವರು ಹೇಳಿದ್ರು US ಕಾನ್ಸ್ಟಿಟ್ಯೂಷನ್ ಅಲ್ಲಿ ಅಮೆರಿಕದ ಪ್ರೆಸಿಡೆಂಟ್ಗೆ ಎಕ್ಸ್ಕ್ಲೂಸಿವ್ ಅಥಾರಿಟಿ ಇದೆ, ರೆಗ್ಯುಲೇಷನ್ ಆಫ್ ಕಾಮರ್ಸ್ ವಿತ್ ಅದರ್ ಕಂಟ್ರೀಸ್. ಮತ್ತೆ ಪ್ರೆಸಿಡೆಂಟಿಗೆ ಪವರ್ ಇದೆ ರೆಗ್ಯುಲೇಟ್ ಮಾಡಲಿಕ್ಕೆ, ಓನ್ಲಿ ಇನ್ ಎಮರ್ಜೆನ್ಸಿ ಸಿಚುವೇಶನ್, ನಾಟ್ ಆಲ್ ದ ಟೈಮ್. ಕೋರ್ಟು ಈ ರೀತಿ ಅನೌನ್ಸ್ ಮಾಡಿದ ಮೇಲೆ ಡೊನಾಲ್ಡ್ ಟ್ರಂಪ್ ಅವರ ಗವರ್ಮೆಂಟು ಅದರ ಬಗ್ಗೆ ಅಪೀಲ್ ಮಾಡಿದ್ದಾರೆ ಹೈಯರ್ ಕೋರ್ಟ್ ಅಲ್ಲಿ. ಇಡೀ ಪ್ರಪಂಚಕ್ಕೆ ಡೊನಾಲ್ಡ್ ಟ್ರಂಪ್ ಅವರ ಸುಂಕದಿಂದಾಗಿ ಒಂದಷ್ಟು ನೆಗೆಟಿವ್ ಇಂಪ್ಯಾಕ್ಟ್ ಆಗಿತ್ತು. ಅದರಿಂದ ಈ ಕೋರ್ಟ್ ಆರ್ಡರ್ ಬಂದ ಮೇಲೆ ಅದೇನಾಗುತ್ತೆ ಅಂತ ಕಾದು ನೋಡಬೇಕು. ಮತ್ತು ಅಪೀಲಿಗೆ ಕೋರ್ಟ್ನಲ್ಲಿ ಯಾವ ರೀತಿಯಲ್ಲಿ ಸ್ಪಂದನೆ ಸಿಗುತ್ತೆ ಅದನ್ನು ಕೂಡ ನೋಡಬೇಕು. ಗ್ಲೋಬಲ್ ಸ್ಟಾಕ್ ಮಾರ್ಕೆಟ್ ಒಂದಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಮಾಡ್ತು ಈ ಕೋರ್ಟ್ ಅನೌನ್ಸ್ಮೆಂಟ್ ಆಗಿ. ಕಾದು ನೋಡಬೇಕು ಮುಂದಿನ ದಿನಗಳಲ್ಲಿ ಏನಾಗುತ್ತೆ. ಇವತ್ತಿನ ಎರಡನೆಯ ಟಾಪಿಕ್ ಸೇಬಿಯ ಬಗ್ಗೆ ಮತ್ತು ಇಂಡಸ್ಇಂಡ್ ಬ್ಯಾಂಕ್ ಬಗ್ಗೆ. ಸೇಬಿ ಅವರು ಇಂಡಸ್ಇಂಡ್ ಬ್ಯಾಂಕಿನ MD CEO ಸುಮಂತ್ ಕತ್ಪಾಲಿಯ, ಫಾರ್ಮರ್ ಡೆಪ್ಯೂಟಿ CEO ಅರುಣ್ ಖುರಾನ ಮತ್ತೊಂದು ಸೀನಿಯರ್ ಅಫಿಷಿಯಲ್ಸ್ಗೆ ಒಂದಷ್ಟು ಅಲೆಜ್ ಇನ್ಸೈಡರ್ ಟ್ರೇಡಿಂಗ್ ಇಂದಾಗಿ ಬೈಯಿಂಗು, ಸೆಲ್ಲಿಂಗು, ಡೀಲಿಂಗ್ ಇನ್ ಸೆಕ್ಯೂರಿಟೀಸ್ ಡೈರೆಕ್ಟ್ಲಿ ಅಥವಾ ಇಂಡೈರೆಕ್ಟ್ಲಿ ಅಂಟಿಲ್ ಫರ್ದರ್ ನೋಟಿಸ್ ಅಂತ ಆರ್ಡರ್ ಕೊಟ್ಟಿದ್ದಾರೆ. ಸೇಬಿ ಅವರು ಅವರ ಸರ್ಕ್ಯುಲರ್ ಅಲ್ಲಿ ಹೇಳಿದ್ದಾರೆ, ನಾವು ನೋಟ್ ಮಾಡಿದ್ದೇವೆ ಈ ಹೈ ರ್ಯಾಂಕಿಂಗ್ ಎಂಪ್ಲಾಯ್ಸ್ ಆಫ್ ಇಂಡಸ್ಇಂಡ್ ಬ್ಯಾಂಕ್ ಅವರ ಷೇರುಗಳಲ್ಲಿ ಟ್ರೇಡ್ ಮಾಡಿದ್ರು ಚೆನ್ನಾಗಿ ಗೊತ್ತಿತ್ತು ಅವರಿಗೆ ನಮ್ಮ ಷೇರುಗಳಿಗೆ ನೆಗೆಟಿವ್ ಇಂಪ್ಯಾಕ್ಟ್ ಆಗುತ್ತೆ ಅಂತ, ಮತ್ತು ಅದರ ರೇಟ್ ಕೂಡ ಕಮ್ಮಿ ಆಗ್ಬೋದು. ಸೇಬಿ ಅವರು ಹೇಳಿದ್ರು ಅವರ ಹತ್ರ ಇರುವಂತಹ ಇಂಡಸ್ಇಂಡ್ ಬ್ಯಾಂಕಿನ ಷೇರುಗಳನ್ನು ಅವರು ಮೊದಲೇ ಮಾರ್ಕೊಂಡ್ರು ಬಿಕಾಸ್ ಆಫ್ ಇನ್ಸೈಡರ್ ಟ್ರೇಡಿಂಗ್. ಸೇಬಿಯ ಇಂಟ್ರಿಮ್ ಆರ್ಡರ್ ಪ್ರಕಾರ ನವೆಂಬರ್ 20, 2023 ಅಲ್ಲಿ CFO ಆದ ಬ್ಯಾಂಕ್ ಅವರು ಇಂಟರ್ನಲ್ ಮೇಲಲ್ಲಿ ಕಳಿಸಿದ್ರು ಬ್ಯಾಂಕಿನಲ್ಲಿ ಇಂಪ್ಯಾಕ್ಟ್ ಆಗ್ಬೋದು ಡಿಸ್ಕ್ರಿಪೆನ್ಸಿ 1750 ಕೋಟಿ ಅಂತ ಸೀನಿಯರ್ ಮ್ಯಾನೇಜ್ಮೆಂಟ್ಗೆ ಇಮೇಲ್ ಕಳಿಸಿದ್ರು. ಡಿಸೆಂಬರ್ 4, 2023 ಅಲ್ಲಿ CEO ಸುಮಂತ್ ಕತ್ಪಾಲಿ ಅವರು ಇಂಟರ್ನಲ್ ಇಮೇಲ್ ಅಲ್ಲಿ ಸೀನಿಯರ್ ಮ್ಯಾನೇಜ್ಮೆಂಟ್ ಹೇಳಿದ್ರು ನಮಗೆ ಒಂದಷ್ಟು ಹ್ಯೂಜ್ ಇಂಪ್ಯಾಕ್ಟ್ ಆಗುವಂತ ಚಾನ್ಸ್ ಇದೆ. ಸೇಬಿ ಅವರು ಹೇಳಿದ್ರು ಅನ್ಪಬ್ಲಿಷ್ಡ್ ಪ್ರೈಸ್ ಸೆನ್ಸಿಟಿವ್ ಇನ್ಫಾರ್ಮೇಶನ್ ಮ್ಯಾನೇಜ್ಮೆಂಟ್ ಅಂತ ಇತ್ತು, ಅದರಿಂದಾಗಿ ಅವರು ಅವರ ಷೇರುಗಳನ್ನು ಆ ನ್ಯೂಸ್ ಬರೋ ಮುಂಚೆನೆ ಮಾರ್ಕೊಂಡ್ರು. ಅದರಿಂದಾಗಿ ಅವರು ಆ ಷೇರುಗಳಲ್ಲಿ ಲಾಸ್ ಆಗೋದನ್ನು ತಡೆಗಟ್ಟಿಕೊಂಡ್ರು. ಸುಮಂತ್ ಕತ್ಪಾಲಿ ಅವರು ಆವಾಗ MD CEO ಆಗಿದ್ರು. 1.25 ಲ್ಯಾಕ್ ಶೇರನ್ನ ಮಾರ್ಕೊಂಡ್ರು ಮತ್ತು 5.20 ಲ್ಯಾಕ್ ಲಾಸ್ ಅನ್ನು ಪ್ರಿವೆಂಟ್ ಮಾಡಿಕೊಂಡ್ರು. ಅರುಣ್ ಖುರಾನ್ ಅವರು ಆ ಟೈಮ್ನಲ್ಲಿ ಡೆಪ್ಯೂಟಿ CEO ಆಗಿದ್ರು ಬ್ಯಾಂಕ್ ಇದ್ದು. ಅವರು ಕೂಡ 3.48 ಲ್ಯಾಕ್ ಶೇರ್ ಇಂಡಸ್ಇಂಡ್ ಬ್ಯಾಂಕ್ ಅನ್ನ ಡಿಸೆಂಬರ್ 8, 2023 ಮತ್ತು 25 ಜೂನ್ 2024 ಒಳಗೆ ಮಾಡಿಕೊಂಡ್ರು ಮತ್ತು 14.39 ಕೋಟಿ ಲಾಸ್ ಅನ್ನ ಅವರು ತಡೆಗಟ್ಟಿಕೊಂಡ್ರು. ಇದಲ್ಲದೆ 3 ಇಂಡಸ್ಇಂಡ್ ಬ್ಯಾಂಕಿನ ಆಫೀಸರ್ಸ್ ಕೂಡ 18 ಲಕ್ಷದವರೆಗೂ ಅವರ ಲಾಸ್ ಅನ್ನ ತಡೆಗಟ್ಟಿಕೊಂಡ್ರು. ಟೋಟಲ್ ಈ 5 ಜನ ಸೇರ್ಕೊಂಡು 19.78 crore ಲಾಸ್ ಅನ್ನ ಅವಾಯ್ಡ್ ಮಾಡಿಕೊಂಡ್ರು ಬಿಕಾಸ್ ಆಫ್ ದಿ ಇನ್ಸೈಡ್ ಇನ್ಫಾರ್ಮೇಶನ್ ದೇ ಹ್ಯಾವ್. ಇಂಟರ್ನಲ್ ಇಮೇಲ್ ಬಿಟ್ವೀನ್ ಡಿಸೆಂಬರ್ 2023 ಮೇ 2024 ಫಿಗರ್ಸ್ ತೋರಿಸ್ತು 1572 ಕೋಟಿ ಡಿಸ್ಕ್ರಿಪೆನ್ಸಿ ಆಗ್ಬೋದು ಮತ್ತು 1776.49 ಕೋಟಿ ಡಿಸ್ಕ್ರಿಪೆನ್ಸಿ ಆಗ್ಬೋದು ಮತ್ತು 2341.69 ಕೋಟಿ ಆಗ್ಬೋದು ಅಂತ ಸರ್ಕ್ಯುಲೇಷನ್ ಮಾಡಿದ್ರು ಎಂಪ್ಲಾಯೀಸ್ ಆಫ್ ದ ಬ್ಯಾಂಕಿಗೆ. ಆದರೆ ಅದನ್ನ ಡಿಸ್ಕ್ಲೋಸ್ ಮಾಡಿದ್ದು ಜನರಲ್ ಪಬ್ಲಿಕ್ಗೆ ಸ್ಟಾಕ್ ಎಕ್ಸ್ಚೇಂಜ್ ಅಲ್ಲಿ 10 ಮಾರ್ಚ್ 2025 ಫೈನಲಿ 27 ತಾರೀಕು ಏಪ್ರಿಲ್ 2025 ಅಲ್ಲಿ ಬ್ಯಾಂಕ್ ಅವರು ರಿಪೋರ್ಟ್ ಮಾಡಿದ್ರು 1959.8 ಕೋಟಿ ಡಿಸ್ಕ್ರಿಪೆನ್ಸಿ ಇದೆ. ಈ 5 ಸೀನಿಯರ್ ಅಫಿಷಿಯಲ್ಸ್ ಏನಿದ್ದಾರೆ ಇಂಡಸ್ಇಂಡ್ ಬ್ಯಾಂಕ್ ಅವ್ರಿಗೆ ಹೇಳಿದ್ದಾರೆ ಸೇಬಿ ಅವರು, ನಿಮ್ಮ ಎಲ್ಲ ಆಸೆಟ್ ಲಿಸ್ಟು, ನಿಮ್ಮ ಹತ್ರ ಏನು ಆಸ್ತಿ ಇದೆ ಅದನ್ನು ನಮಗೆ ಫುಲ್ ಲಿಸ್ಟ್ ಕೊಡಬೇಕು 15 ದಿನಗಳೊಳಗಾಗಿ.
ಮತ್ತೆ ಬ್ಯಾಂಕ್ ಅಕೌಂಟ್ ಈ 5 ಅಫಿಷಿಯಲ್ಸ್ ಏನಿದೆ ಅದರಲ್ಲಿ ಇಂಪಾರ್ಟ್ ಮಾಡಿದ್ದಾರೆ 19.78 crores. ಯಾಕಂದ್ರೆ ಸೇಬಿ ಹೇಳಿದ್ದಾರೆ ಈ ರೀತಿ ಮಾಡಿರೋದ್ರಿಂದ ನಿಮ್ಮ ಲಾಸ್ ಅನ್ನು ನೀವು ತಡೆಗಟ್ಟಿಕೊಂಡಿದ್ದೀರಿ. ಸೇಬಿಯವರ ಇಂಟ್ರಿಮ್ ಆರ್ಡರ್ ಏನ್ ಹೇಳುತ್ತಂತಂದ್ರೆ ಇನ್ನೂ ಒಂದಷ್ಟು ಜನ ನಮ್ಮ ಸ್ಕ್ಯಾನರ್ ಇದ್ದಾರೆ, ಅವರನ್ನು ಕೂಡ ಚೆಕ್ ಮಾಡ್ತಾ ಇದ್ದೇವೆ. ಮತ್ತೆ ಈ ಎಲ್ಲ ಅಫಿಷಿಯಲ್ಸ್ ಹೇಳಿದರೆ ಮುಂದಿನ 21 ದಿನ ಒಳಗಾಗಿ ನೀವು ನಿಮ್ಮ ಉತ್ತರವನ್ನು ಕೊಡಬೇಕು. ಈಗ ಟಾಪಿಕ್ ನಂಬರ್ 3ಕ್ಕೆ ಬರ್ತಾ ಇದ್ದಾನೆ. ಪ್ರಮೋಟರ್ಸ್ ಅಡ್ವಾಂಟೇಜ್ ತಗೊಳ್ತಾ ಇದ್ದಾರೆ. ರೀಸೆಂಟ್ ಮಾರ್ಕೆಟ್ ರೈಸ್ ಆಗೋದ್ರಿಂದ ಸಮ್ ಸ್ಟೇಕ್ಸ್ ಇನ್ ದರ್ ಕಂಪನಿಯನ್ನ ಸೇಲ್ ಮಾಡ್ತಾ ಇದ್ದಾರೆ. ಮತ್ತೆ ಈ ಸ್ಟೇಕ್ಸ್ ಮಲ್ಟಿ ಇಯರ್ ಲೋಗೆ ತಲುಪಿತ್ತು ಮಾರ್ಚ್ 2025 ಅಲ್ಲಿ. ಮೇ 2025 ಅಲ್ಲಿ ಪ್ರಮೋಟರ್ಸ್ 58,000 ಕೋಟಿ ವರ್ತ್ ಷೇರುಗಳನ್ನು ಮಾರ್ಕೊಂಡಿದ್ದಾರೆ ಬೇರೆ ಬೇರೆ ಡೀಲ್ಗಳಲ್ಲಿ. ಯಾಕಂದ್ರೆ ಇದು ಹೈಯೆಸ್ಟ್ ಸಿನ್ಸ್ ಆಗಸ್ಟ್ 2024. ಅವಾಗ 75,000 ಕೋಟಿ ವರ್ತ್ ಆಫ್ ಷೇರುಗಳನ್ನು ಪ್ರಮೋಟರ್ಸ್ ಎಕ್ಸಿಟ್ ಆಗಿದ್ರು. ಈಗ ನಿಮ್ಮ ಮುಂದೆ ಪ್ರಮೋಟರ್ ಸ್ಟೇಕ್ ಸೇಲ್ ಡಿಸ್ಕೌಂಟ್ಸ್ ಒಂದು ಪಟ್ಟಿ ನೀಡ್ತಾ ಇದ್ದೇನೆ. ಭಾರತಿ ಏರ್ಟೆಲ್ ಅಲ್ಲಿ ಪ್ರಮೋಟರ್ಸ್ 13,200 ಕೋಟಿ ವರ್ತ್ ಶೇರನ್ನು ಮಾರ್ಕೊಂಡಿದ್ದಾರೆ ಮತ್ತು ಪರ್ಸೆಂಟೇಜ್ ಡಿಸ್ಕೌಂಟ್ ದ ಮಾರ್ಕೆಟ್ ಪ್ರೈಸ್ 3.6%. ITC ಅವರು 13,000 ಕೋಟಿ ವರ್ತ್ ಶೇರನ್ನು ಮಾರ್ಕೊಂಡಿದ್ದಾರೆ ಮತ್ತು ಡಿಸ್ಕೌಂಟ್ ಟು ಮಾರ್ಕೆಟ್ ಪ್ರೈಸ್ 4%. ಇಂಡಿಗೋದವರು 11,564 ಕೋಟಿಯನ್ನು ಮಾರ್ಕೊಂಡಿದ್ದಾರೆ 4 to 5% ಡಿಸ್ಕೌಂಟ್ ಟು ದ ಮಾರ್ಕೆಟ್ ಪ್ರೈಸ್. PNB ಹೌಸಿಂಗ್ ಫೈನಾನ್ಸ್ ಅಲ್ಲಿ ಪ್ರಮೋಟರ್ಸ್ ಲಾರ್ಜ್ ಇನ್ವೆಸ್ಟರ್ಸ್ ಸೇಲ್ ವ್ಯಾಲ್ಯೂ 2,500 ಕೋಟಿ ಮತ್ತು ಡಿಸ್ಕೌಂಟ್ ಟು ದ ಮಾರ್ಕೆಟ್ ಪ್ರೈಸ್ 5%. ಮಾರ್ಚ್ 31, 2025ರಲ್ಲಿ ಪ್ರೈವೇಟ್ ಪ್ರಮೋಟರ್ ಶೇರ್ ಹೋಲ್ಡಿಂಗ್ ವ್ಯಾಲ್ಯೂ ವೈಸ್ NSE ಅಲ್ಲಿ ಫೆಲ್ ಟು 40.81%, ಡೌನ್ ಆಗಿದೆ 41.09% ಎಂಡ್ ಆಫ್ ಡಿಸೆಂಬರ್ 2024. ಷೇರು ಮಾರುಕಟ್ಟೆ ತಜ್ಞರು ಹೇಳ್ತಾರೆ ಹೈಯರ್ ಪ್ರಮೋಟರ್ ಸೆಲ್ಲಿಂಗಿಗೆ ಹಲವಾರು ಕಾರಣಗಳಿರ್ಬೋದು. ಪ್ರಮೋಟರ್ಸ್ ವಾಂಟಿಂಗ್ ಟು ಡೈವರ್ಸಿಫೈ ಮಾಡಲಿಕ್ಕೆ, ಕಾನ್ಸಂಟ್ರೇಟೆಡ್ ಈಕ್ವಿಟಿ ಹೋಲ್ಡಿಂಗಿಗೆ, ರೀಅಲೋಕೇಟಿಂಗ್ ಕ್ಯಾಪಿಟಲ್ ಇಂಟು ಪ್ರೈವೇಟ್ ಈಕ್ವಿಟಿ, ಗ್ಲೋಬಲ್ ಅಸೆಟ್ಸ್, ರಿಯಲ್ ಎಸ್ಟೇಟ್ ಮತ್ತು ಫಿಲಾಂಥ್ರಪಿಕ್ ವೆಂಚರ್ಸ್ ಕೂಡ ಇರಬಹುದು. ವಿಡಿಯೋದ ಕೊನೆಯಲ್ಲಿ ಇವತ್ತಿನ ವಿಡಿಯೋಗೆ ಸಂಬಂಧಪಟ್ಟ ಹಾಗೆ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ಮಾರುಕಟ್ಟೆಯಲ್ಲಿ ಹೊಸ ಅಪ್ಡೇಟ್ಗಳು ಬರ್ತಾ ಇರ್ತವೆ ದೊಡ್ಡ ಪ್ರಮಾಣದಲ್ಲಿ ಮತ್ತು ಓವರ್ ಇನ್ಫಾರ್ಮೇಶನ್ ಇದೆ. ಅದರಿಂದಾಗಿ ಷೇರುಗಳನ್ನು ದೀರ್ಘಾವಧಿ ಇಟ್ಕೊಳ್ಳಿಕ್ಕೆ ನಿಮಗೆ ಏನಾದರೂ ಕಷ್ಟ ಆಗ್ತಾ ಇದೆಯಾ? ಎಸ್ ಅಥವಾ ನೋ ಅಂತ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನಲ್ ಮೆಂಬರ್ ಅಲ್ಲಂತಂದ್ರೆ ಇದೀಗ ಸಮಯ. ಸಬ್ಸ್ಕ್ರಿಪ್ಷನ್ ಬಟನ್ ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.